ಇವತ್ತು ಬೆಳಗ್ಗೆ 8:30 ಗಂಟೆಗೆ ಲೋಕಾಪುರ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿ ಬರುತ್ತೆ. ಒಬ್ಬ ಪುರುಷ ಮತ್ತು ಒಬ್ಬರು ಮಹಿಳೆ ಲೋಕಾಪುರ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಯಾದವಾಡ ಬ್ರಿಡ್ಜ್ ಹತ್ರ ಹಗ್ಗದಿಂದ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎಂಬ ಒಂದು ಮಾಹಿತಿ ಬರುತ್ತೆ. ಕೂಡಲೇ ಲೋಕಾಪುರ ಪೊಲೀಸ್ ಸ್ಟೇಷನ್ದವರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಾಗ ಅಲ್ಲಿ ಹೆಸರು ಗೊತ್ತಾಗುತ್ತೆ. ಒಬ್ಬರು ಮಲ್ಲಪ್ಪ ಮುರಿಗಪ್ಪ ಲಾಳಿ ಅಂತ, ಮತ್ತು ಅವ್ರದ್ದು ಮನೆಯವರಾಗಿರ್ತಕ್ಕಂಥ ಮಾದೇವಿ ಮಲ್ಲಪ್ಪ ಲಾಳಿ ಅಂತ. ಸೊ ಇವ್ರದ್ದು ಇಬ್ಬರು ಕೂಡ ಏನು ಕ್ರ್ಯಾಶ್ ಬ್ಯಾರಿಯರ್ ಅಂತೀವಿ, ಇದು ಕಬ್ಬಿಣದ್ದು ಪೈಪ್ಗಳು ಅಂತೀವಿ, ಅದಕ್ಕೆ ಅಲ್ಲಿರ್ತಕ್ಕಂಥ ಹಗ್ಗದಿಂದ ನೇಣು ಹಾಕೊಂಡ ಪರಿಸ್ಥಿತಿಯಲ್ಲಿ ಇರುತ್ತೆ. ಪೊಲೀಸರು ಪರಿಶೀಲನೆ ಮಾಡಿ ನೋಡ್ತಾರೆ, ಮತ್ತು ಅಲ್ಲಿರ್ತಕ್ಕಂಥದ್ದು ಅವರು ಜೋಬಲ್ಲಿ ಒಂದು ನೋಟು, ಡೆತ್ ನೋಟು ಕೂಡ ಸಿಗುತ್ತೆ. ಸೊ ಇದನ್ನು ಇಮಿಡಿಯೇಟ್ಲಿ ಇರತಕ್ಕಂಥದ್ದು ನಮ್ಮದು ಐಡೆಂಟಿಫೈ ಆಗುತ್ತೆ ಯಾರೆಂಬುದು. ಅವರು ಮಗನ ಕರೆಸ್ತೀವಿ. ಅವರು ಮಗು ಸಿದ್ದು ಅಂತ ಇರ್ತಾರೆ ನಾಳೆ, ಅವರು ಬಂದ್ಬಿಟ್ಟು ನಂತರ ನಾವು ಬಾಡಿನ ಇಳಿಸಿ ಪೋಸ್ಟ್ ಮಾರ್ಟಮ್ಗಾಗಿ ಅಲ್ಲಿ ಸರ್ಕಾರಿ ಆಸ್ಪತ್ರೆಗೆ ನಾವು ಅದನ್ನ ಸಾಗಿಸ್ತೀವಿ. ಸೊ ಅದು ಸಾಗಿಸಿ ನಂತರ ನಾವು ಇರ್ತಕ್ಕಂಥ ಅದು ಡೆತ್ ನೋಟನ್ನು ಮಗನಿಗೆ ಓದೋದಕ್ಕೆ ಕೊಡ್ತೀವಿ. ಅವರು ಓದಿದ ನಂತರ ಅವರು ಒಂದು ಕಂಪ್ಲೇಂಟನ್ನು ಪೊಲೀಸರಿಗೆ ಕೊಡ್ತಾರೆ. ಈ ಸಾವಿನಲ್ಲಿ ಅನುಮಾನ ಇದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರದ್ದು ಆಧಾರದ ಮೇಲೆ ನಾವು BNSS ಹೊಸ ಕಾಯ್ದೆ ಪ್ರಕಾರ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಸೊ ಆ ಡೆತ್ ನೋಟಲ್ಲಿ ಅವರು ಬರೆದಿದ್ದಾರೆ, ನನ್ನ ಸಾವಿಗೆ ಯಾರೂ ಕಾರಣ ಇಲ್ಲ, ನಾವೇ ಕಾರಣ. ನನಗೆ ಸಾಲ ಇತ್ತು, ಆ ಸಾಲಕ್ಕೆ ತುಂಬಲಾರ್ದೇ ನಾವು ಆತ್ಮಹತ್ಯೆ ಮಾಡ್ಕೊತ ಇದ್ದೀವಿ ಅಂತ ಬರೆದಿದ್ದಾರೆ. ಸೊ ಅದು ಡೆತ್ ನೋಟಲ್ಲಿ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ನಂದು ಒಂದು ಕಿರಾಣಿ ಅಂಗಡಿ ಇತ್ತು, ಅದಕ್ಕೆ ಕಿರಾಣಿ ಅಂಗಡಿಗೆ ನಾನು ಬೇರೆ ಬೇರೆ ದೊಡ್ಡ ಅಂಗಡಿಯಿಂದ ನಾನು ಪ್ರಾವಿಷನ್ ಸ್ಟೋರಿಗೆ ಮಾಲ್ ತರ್ತಾ ಇದ್ದೆ. ಸೊ ನನ್ನಿಂದ ಯಾರು ಚಿಕ್ಕವರು ತಗೊಂಡು ಮಾರಾಟ ಮಾಡಿರ್ತಕ್ಕಂಥ ತಗೊಂಡು ಹೋಗ್ತಾರೆ, ಅವ್ರ ಕಡೆಯಿಂದ ನನಗೆ ದುಡ್ಡು ವಸೂಲಿ ಮಾಡೋದಕ್ಕೆ ನನ್ನ ಕಡೆ ಶಕ್ತಿ ಆಗಲಿಲ್ಲ, ಮತ್ತು ಬೇಗ ದುಡ್ಡು ಕೂಡ ಬೇಗ ನನಗೆ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ. ನಾನು ಎಲ್ಲಿಂದ ಮೆಟೀರಿಯಲ್ ತರ್ತಿದ್ದೆ, ನನಗೆ ಅವರಿಗೆ ವಾಪಸ್ಸು ಕೊಡೋದಕ್ಕೆ ನನ್ನ ಹತ್ರ ದುಡ್ಡು ಇದ್ದಿಲ್ಲ. ಇದೇ ರೀತಿ ನಾನು ಒಂದು 20 ಜನರ ಹತ್ರ ನಾನು ಬೇರೆ ಬೇರೆ ಕಡೆಯಿಂದ ಸಾಲ ಮಾಡಿದ್ದೆ. ಆ ಸಾಲ ಆಗದೇನೆ ನಾನು ಇವತ್ತು ಆತ್ಮಹತ್ಯೆ ಮಾಡ್ಕೊಂತಿದ್ದೀನಿ. ಅಲ್ಲಿರ್ತಕ್ಕಂಥ ತಮ್ಮದು ಮಕ್ಕಳದು ಮತ್ತು ಮೊಮ್ಮಕ್ಕಳದು ಹೆಸರು ಬರೆದಿದ್ದಾರೆ. ನಾನು ಎಲ್ಲರಿಗೂ ಕೂಡ ಸಾರಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವರು ಡೆತ್ ನೋಟನ್ನು ಮುಗಿಸಿದ್ದಾರೆ. ಆ ಡೆತ್ ನೋಟಲ್ಲಿ ಎಷ್ಟು ಅಮೌಂಟು ಸಾಲ ಮಾಡಿದ್ದೆ ಮತ್ತು ಯಾರ ಹತ್ರ ಸಾಲ ಮಾಡಿದ್ದೆ ಅನ್ನೋದು ಕೂಡ ಯಾವುದೂ ಅವರು ಮೆನ್ಷನ್ ಮಾಡಿಲ್ಲ. ಸೊ ಈಗ ನಾವು ಪ್ರಕರಣನ ತನಿಖೆನ ತೊಗೊಂಡಿದ್ವಿ. ತನಿಖೆಯಲ್ಲಿ ಅವರು ಮಗನದು ಸ್ಟೇಟ್ಮೆಂಟು ಮತ್ತು ಇರ್ತಕ್ಕಂಥ ಇಬ್ಬರು ಹೆಣ್ಮಕ್ಳಿದ್ದಾರೆ ಅವ್ರದ್ದು, ಮತ್ತು ಇಲ್ಲಿ ಇರ್ತಕ್ಕಂಥ ಕಿರಾಣಿ ಅಂಗಡಿ ಎಲ್ಲಿಂದ ತೊಗೊಂಡು ಬರ್ತಿದ್ರು ಏನಂಬುದನ್ನು ತನಿಖೆ ಮಾಡಿಬಿಟ್ಟು ಏನು ತಪ್ಪಿತಸ್ಥರು ಏನಾದರೂ ಇತ್ತು ಅಥವಾ ಏನಂಬುದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಸರ್, ಇಲ್ಲಿ ಮೈಕ್ರೋ ಫೈನಾನ್ಸ್ ಏನಾದ್ರು ಇದೆ ಸರ್? ಸೊ ಅದರಲ್ಲಿ ಯಾವುದು ಮೈಕ್ರೋ ಫೈನಾನ್ಸ್ದು ಏನೂ ಬರೆದಿಲ್ಲ. ಕೇವಲ ಬೇರೆ ಬೇರೆ ಹ್ಯಾಂಡ್ ಲೋನ್ ತಗೊಂಡಿರ್ತಕ್ಕಂಥದ್ದು ಒಂದು 20 ಜನರದಂತ ಇದೆ. 20 ಜನರ ಹತ್ರ ತೊಗೊಂಡಿದ್ದೆ. ನಾನು ಕೂಡ ಬೇರೆ ಕೆಲಸಕ್ಕೆ ಹೋಗ್ತಿದ್ವಿ, ನಾನು ಬೇರೆ ICPL ಫ್ಯಾಕ್ಟ್ರಿಯಲ್ಲಿ. ಬಟ್ ಬರೋ 20,000ದಲ್ಲಿ ನನಗೆ ಕೊಡೋಕೆ ಸಾಕಾಗಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಮೆನ್ಷನ್ ಮಾಡಿದ್ದೆ. ಬೇರೆ ಬ್ಯಾಂಕ್ಗಳಿಂದ ಸರ್ ಏನಾದರೂ ಇತರೆ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಹೊರತುಪಡಿಸಿ ಒಂದು ಬ್ಯಾಂಕ್ದು ಒಂದು ಬರೆದಾರೆ, ಬ್ಯಾಂಕಲ್ಲಿ ಕೂಡ ಸಾಲ ಇತ್ತು ಅಂತ ಬರ್ತಾರೆ. ಬಟ್ ಯಾವ ಬ್ಯಾಂಕು IDBI ಬ್ಯಾಂಕಲ್ಲಿ ಭಾಳ ಟಾರ್ಚರ್ ಮಾಡಿದ್ರು ಅಂತ 2 ದಿವಸದಿಂದನೇ ಬಂದು. ಬಟ್ ಅದೇನು ಯಾವುದು ಬ್ಯಾಂಕು ಏನಂಬುದು ಮೆನ್ಷನ್ ಮಾಡಿಲ್ಲ. ಈಗ ನಾವು ಅವ್ರದ್ದು ಮಗಂದು ಕಂಪ್ಲೇಂಟ್ ತಗೊಂಡಿದ್ವಿ, ಮುಂದೆ ತನಿಖೆ ಮಾಡ್ತೀವಿ. ಯಾವುದು ಬ್ಯಾಂಕು ಇತ್ತು ಅಥವಾ ಬೇರೆ ಯಾರು ಕೈಗಡೆ ತಗೊಂಡಿರ್ತಕ್ಕಂಥವ್ರು ಯಾರಾದರೂ ತೊಂದರೆ ಕೊಟ್ಟರು ಅಥವಾ ಏನು ಅವರಿಗೆ ಅವಮಾನ ಮಾಡಿದ್ರು ಅನ್ನೋದನ್ನು ಏನು ಪರಿಶೀಲನೆ ಮಾಡಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮನ ನಾವು ತಗೋತೀವಿ. ಸಾಲಗಾರ ಕಿರುಕುಳದಿಂದ ಆಗಿದ್ದಲ್ಲ ಸರ್ ಇದು? ಅಂದರೆ ಅವರು ಅದರ ಆ ಥರ ಮೆನ್ಷನ್ ಮಾಡಿಲ್ಲ. ನಾನು ಸಾಲ ಮಾಡಿದ್ದೆ, ನನಗೆ ಕೊಡೋಕ್ಕಾಗಲಿಲ್ಲ, ನನಗೆ ಕಟ್ಟೋದಕ್ಕಾಗದೇ ನಾನು ಏನು ಮೆಟೀರಿಯಲ್ ಕೊಟ್ಟಿದ್ದೆ ಅದು ಟೈಮಿಗೆ ಬರಲಿಲ್ಲ, ಮತ್ತು ನನಗೆ ಸಾಲ ಕೊಡೋಕ್ಕೂ ಕೂಡ ಆಗಲಿಲ್ಲ, ನನಗೆ ಒಂಥರ ಅವಮಾನ ಆಯ್ತು ಎಂಬ ರೀತಿಯಲ್ಲಿ ಅವರು ಬರೆದಿದ್ದಾರೆ. ಥ್ಯಾಂಕ್ ಯು.